ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸ್ವಾಮಿ, ನನ್ನ ಅತ್ತೆ ಬೇಗ ಹುಷಾರಾಗಿ ನಗ್ನಗ್ತಾ ಮನೆಗೆ ಬರೋ ಹಾಗೆ ಆಶೀರ್ವಾದ ಮಾಡು. ಸ್ವಾಮಿ, ಅಪ್ಪನ ಪರಿಸ್ಥಿತಿನೇ ಇನ್ನೂ ಸರಿ ಹೋಗಿಲ್ಲ. ಅಷ್ಟರಲ್ಲೇ ಮಮ್ಮಿಗೆ ಇಂಥ ಪರಿಸ್ಥಿತಿ ಕೊಟ್ಟಿಯಲ್ಲ ಸ್ವಾಮಿ. ಸಹಿಸ್ಕೊಳಕ್ಕಾಗಲ್ಲ ಸ್ವಾಮಿ. ನಮ್ಮ ಅಪ್ಪ ಅಮ್ಮಂಗೇನಾದರೂ ಆದರೆ ನಂಗೆ ಸಹಿಸ್ಕೊಳಕ್ಕಾಗಲ್ಲ. ಅವರು ಕ್ಷೇಮವಾಗಿರೋ ಹಾಗೆ ಆಶೀರ್ವಾದ ಮಾಡು. ಬೇಜಾರಾಗಬೇಡಿ, ಅತ್ತೆ ಹುಷಾರಾಗ್ತಾರೆ, ಖಂಡಿತ ಹುಷಾರಾಗ್ತಾರೆ. ನಮಗೆ ಗೊತ್ತಿದ್ದು ಯಾರಿಗೂ ಏನು ಅನ್ಯಾಯನೂ ಮಾಡಿಲ್ಲ. ಆ ದೇವರು ಕೂಡ ನಮ್ಗೆ ಅನ್ಯಾಯ ಮಾಡಲ್ಲ. ಅತ್ತೆ ಕ್ಷೇಮವಾಗಿ ಮನೆಗೆ ವಾಪಸ್ ಹೋಗ್ತಾರೆ. ನೀವು ನೋಡ್ತಾ ಇರಿ. ಏನ್ ಶ್ಯಾಮ? ವೈದೇಹಿ ಅಕ್ಕ, ಏನ್ರಿ ಅಲ್ಲಿ ನೋಡಿ. ಅಖಿಲ್ ಶ್ಯಾಮ ತಾನೆ ಅವರು? ಹೌದು, ಅಖಿಲೇ. ಅಖಿಲ್ 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 ಶ್ಯಾಮ ಹಾಸ್ಪಿಟ್ಲ್ಗೆ ಯಾಕೆ ಬಂದಿದ್ರು? ಅತ್ತೆಗೆ ಹುಷಾರಿಲ್ಲ ಅಂತ ಗೊತ್ತಾಗಿ ಬಂದಿರಬಹುದು. ಮಮ್ಮಿಗೆ ಹುಷಾರಿಲ್ಲ ಅಂತ ಅವ್ರಿಗೆ ಹೇಗೆ ಗೊತ್ತಾಯ್ತು? ಹೌದಲ್ವಾ, ಗೊತ್ತಾಗೋ ಚಾನ್ಸ್ ಕೂಡ ಇಲ್ಲ. ನಾವು ತುಂಬ ಹೊತ್ತು ಇಲ್ಲಿರಬಾರ್ದು, ನಡಿ. ಮತ್ತೆ ಯಾಕೆ ಬಂದಿರ್ತಾರೆ? ಅದೇ ನನಗೂ ಅರ್ಥ ಆಗ್ತಿಲ್ಲ ರೀ. ಬಾ. ಆಲ್ರೆಡಿ ತುಳಸಿಗೂ ನಿಖಿಲ್ಗೂ ನನ್ನ ಮೇಲೆ ಒಳ್ಳೆ ಇಂಪ್ರೆಷನ್ ಬಂದಿದೆ. ನಿಧಾನ ತುಳಸಿನ ಬುಟ್ಟಿಗೆ ಹಾಕೊಂಡು ಬಾಸ್ಗೆ ಒಪ್ಸಿದ್ರೆ ನನಗೆ ಬೇಕಾದಷ್ಟು ದುಡ್ಡು ಬರುತ್ತೆ. ಆ ದುಡ್ಡು ಬರ್ತಿದ್ದ ಹಾಗೆ ಅಕ್ಕನ ಹತ್ರ ತಗೊಂಡಿರೋ ಸಾಲ ತೀರಿಸಿ ಗೋವಾಗೆ ಹೋಗಿ ಫುಲ್ಲು ಎಂಜಾಯ್ ಮಾಡ್ಕೊಂಡು ಬರಬೇಕು. ಏನೋ ಬ್ರಹ್ಮ, ಅಷ್ಟು ಯೋಚನೆ ಮಾಡ್ತಿದ್ಯಾ? ನಿನ್ ಬಗ್ಗೆನೇ ಅಕ್ಕ. ನನ್ ಬಗ್ಗೆನಾ? ಹೌದಕ್ಕ, ನಿಮ್ ಮನೇಲಿರೋದಕ್ಕೆ ನಿನಗೆ ನಾನು ದುಡ್ಡು ಕೊಡ್ಬೇಕಲ್ಲ ಅಲ್ವಾ? ನೀನ್ ಕೊಟ್ಟಿರೋ 50,000ಕ್ಕೆ ಬಡ್ಡಿ ಸಮೇತ ತೀರಿಸ್ಬೇಕಲ್ಲ ಅಲ್ವಾ? ಹಾಗೆ ತೀರಿಸ್ಬೇಕು ಅಂದ್ರೆ ನನ್ನ ಬಿಸ್ನೆಸ್ ಸಕ್ಸಸ್ ಆಗಿ ನನ್ನ ಪಾರ್ಟ್ನರ್ ನನ್ನ ಶೇರ್ನ ನನಗೆ ಕೊಡ್ಬೇಕಲ್ವಾ ಅಲ್ವಾ? ಅದು ಯಾವಾಗ ಸಿಗುತ್ತೆ ಅಂತ ಯೋಚನೆ ಮಾಡ್ತಿದ್ದೆ ಅಕ್ಕ. ಅದ್ ಸರಿ, ನೀನೇನ್ ಬಿಸ್ನೆಸ್ ಮಾಡ್ತಿದ್ಯಾ? ಏನ್ ಬಿಸ್ನೆಸ್ ಅಂದ್ರೆ ಅದನ್ನ ಎಕ್ಸ್ಪೋರ್ಟ್ ಬಿಸ್ನೆಸ್ ಅಂತಾರೆ. ಎಕ್ಸ್ಪೋರ್ಟ್ ಬಿಸ್ನೆಸ್ಸಾ? ಹೌದಕ್ಕ, ನಮ್ ಸ್ಟೇಟಲ್ಲಿ ಸಿಗೋ ವಸ್ತುಗಳನ್ನ ಬೇರೆ ಸ್ಟೇಟ್ಗೆ ಎಕ್ಸ್ಪೋರ್ಟ್ ಮಾಡೋದು. ಹೌದಾ? ಲಾಭ ಚೆನ್ನಾಗ್ ಬರುತ್ತಾ? ಬರುತ್ತೆ ಅಂತಾನೆ ಅನ್ಕೊಂಡಿದ್ದೀನಕ್ಕ, ನೋಡ್ಬೇಕು. ನೋಡು, ಚೆನ್ನಾಗ್ ನೋಡು. ಒಳ್ಳೆ ಲಾಭ ಬಂತು ಅನ್ಕೋ, ನಾನ್ ಕೂಡ ನಿಮ್ ಜೊತೆಗೆ ಪಾರ್ಟ್ನರ್ ಆಗಿ ಸೇರ್ಕೊಂಡ್ಬಿಡ್ತೀನಿ ನಿನ್ನ ಎಕ್ಸ್ಪೋರ್ಟ್ ಬಿಸ್ನೆಸ್ಗೆ. ನಿನಗೆ ಯಾಕಕ್ಕ ಎಕ್ಸ್ಪೋರ್ಟ್ ಬಿಸ್ನೆಸ್? ನೀನ್ ಹಾಯಾಗಿ ಬಡ್ಡಿ ವ್ಯಾಪಾರ ಮಾಡ್ಕೋ.
ಅದ್ರಲ್ಲಿ ಬಂದಷ್ಟು ಲಾಭ ಯಾವ್ದ್ರಲ್ಲೂ ಸಿಗಲ್ಲ. ಹಾಗಂತೀಯಾ? ಹಾಗಾದ್ರೆ ಓಕೆ. ಎಕ್ಸ್ಪೋರ್ಟ್ ಬಿಸ್ನೆಸ್ ಅಂದ್ರೆ ಹುಡುಗಿರ್ನ ಎಕ್ಸ್ಪೋರ್ಟ್ ಮಾಡೋದು ಅಂತ ಗೊತ್ತಾಗ್ದೆ ನಾನು ಕೂಡ ಪಾರ್ಟ್ನರ್ ಆಗ್ಬೇಕು ಅಂತಾಳೆ. ಬ್ರಹ್ಮ, ಏನಕ್ಕ? ನಿನ್ ಬಿಸ್ನೆಸ್ ಅಲ್ಲಿ ನಿನಗ್ ಯಾವಾಗ ಲಾಭ ಬರುತ್ತೋ ನನಗ್ ಗೊತ್ತಿರಲ್ವಲ್ಲ. ನನಗ್ ಮಾತ್ರ 2-3 ದಿನದಲ್ಲಿ ನೀನ್ ಕೊಡ್ಬೇಕಾದ ದುಡ್ಡನ್ ಕೊಡ್ಬೇಕು. ಅರ್ಥ ಆಯ್ತಾ? ಇದೇನಕ್ಕ, ತಮ್ಮನ ಹತ್ರನೂ ಇಷ್ಟು ಸ್ಟ್ರಿಕ್ಟ್ ಆಗಿದ್ರೆ ಹೇಗಕ್ಕ? ತಮ್ಮನೇ, ದುಡ್ಡು ದುಡ್ಡೆ, ಸಾಲ ಸಾಲನೇ, ಬಡ್ಡಿ ಬಡ್ಡಿನೇ. ನೀನ್ ಬದ್ಲಾಗಲ್ಲಕ್ಕ, ಯಾವತ್ತೂ ಬದ್ಲಾಗಲ್ಲ. ಇದೇನ್ ಬ್ರದರ್, ಶಾಪಿಂಗ್ ಹೋದವರು ಹ್ಯಾಪಿಯಾಗಿ ಮನೆಗೆ ಬರೋದ್ ಬಿಟ್ಟು ಹೀಗೆ ಡಲ್ ಆಗಿ ಬರ್ತಿದ್ದೀರಲ್ಲ? ಅದು ಅಯ್ಯೋ, ಕೈಯಲ್ಲ ಬ್ಯಾಂಡೇಜ್ ಏನ್ ಬ್ರದರ್? ಇದು ನಿನ್ ಕೈಯಲ್ಲಿ ಕೂಡ ಇದೆ. ಏನಮ್ಮ, ಏನಾಯ್ತು ನಿಮ್ಗೆ? ಏನಿಲ್ಲ, ಏನಾಗಿಲ್ಲ. ಇಬ್ರು ಬ್ಲಡ್ ಡೊನೇಟ್ ಮಾಡಿ ಬರ್ತಿದೀವಿ. ಹೌದಾ? ಬ್ಲಡ್ ಡೊನೇಟ್ ಮಾಡಿ ಬಂದ್ರಾ? ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ ಬ್ರದರ್. ಅಷ್ಟಕ್ಕೂ ಈಗ ಯಾರಿಗೆ ಕೊಟ್ಬಿಟ್ಟು ಬಂದ್ರಿ? ಅಮ್ಮಂಗೆ. ಅಮ್ಮಂಗ? ನಿಮ್ಮಮ್ಮಂಗ ಇವ್ರಮ್ಮಂಗ? ಅಮ್ಮ ಅಂದ್ರೆ ಅಮ್ಮನ ವಯಸ್ಸಲ್ಲಿರೋ ಒಬ್ರಿಗೆ ಕೊಟ್ವಿ. ಬ್ಲಡ್ ಅವಶ್ಯಕತೆ ಇದ್ದಿದ್ದಕ್ಕೆ ನಮ್ಮ ಅಮ್ಮ ಅಂದ್ಕೊಂಡು ಕೊಟ್ಟು ಬಂದ್ವಿ. ಗ್ರೇಟ್ ಬ್ರದರ್ ನೀವು. ಯಾವ ಸಂಬಂಧ ಇಲ್ದಿರೋ ವ್ಯಕ್ತಿಗೆ ರಕ್ತದಾನ ಮಾಡಿ ಬಂದ್ರಿ ಅಂದ್ರೆ ನಿಜವಾಗ್ಲೂ ನೀವು ತುಂಬಾ ಗ್ರೇಟ್. ಸಂಬಂಧ ಇಲ್ಲದೆ ಏನ್ ಬ್ರದರ್, ನಮ್ಮ ಮಧ್ಯ ರಕ್ತ ಸಂಬಂಧನೇ ಇದೆಯಲ್ಲ. ಅಂದ್ರೆ ಈಗ ರಕ್ತ ಕೊಟ್ಟು ಬಂದಲ್ಲ, ನಮ್ಮ ಮಧ್ಯ ರಕ್ತ ಸಂಬಂಧ ಇದ್ದ ಹಾಗೆ ಅಲ್ವಾ? ಕರೆಕ್ಟ್ ಬ್ರದರ್. ಈ ಜನ್ಮದಲ್ಲಿ ಹೀಗೆ ರಕ್ತ ಸಂಬಂಧ ಇದೆ ಅಂದ್ರೆ ಯಾವ ಜನ್ಮದಲ್ಲೋ ನೀವು ಡೈರೆಕ್ಟ್ ಆಗಿ ಆ ತಾಯಿ ಮಗನೇ ಆಗಿರ್ಬೋದು. ಯಾವುದೋ ಜನ್ಮದಲ್ಲ, ಈ ಜನ್ಮದಲ್ಲೇ ಇವರಿಬ್ರು ತಾಯಿ ಮಗ. ಓಕೆ ಬ್ರದರ್, ಬ್ಲಡ್ ಕೊಟ್ಟಿದ್ರಿಂದ ತುಂಬಾ ಸುಸ್ತಾಗಿರುತ್ತೆ. ನಾನು ಹೋಗಿ ಜ್ಯೂಸ್ ತಗೊಂಡ್ ಬರ್ತೀನಿ. ಅವಶ್ಯಕತೆ ಇಲ್ಲ ಬ್ರದರ್. ಬೇಡ ಅಂತ ಯಾಕೆ ಹೇಳ್ತೀರಿ ಬ್ರದರ್? ಬ್ಲಡ್ ಕೊಟ್ಟಾಗ ಸುಸ್ತಾಗತ್ತೆ. ನೀವು ಒಳಗಡೆ ಹೋಗಿ, ನಾನು ಜ್ಯೂಸ್ ತಗೊಂಡ್ ಬರ್ತೀನಿ. ಬೇಡ, ನಾವ್ ಆಲ್ರೆಡಿ ಜ್ಯೂಸ್ ಕುಡ್ಕೊಂಡ್ ಬಂದ್ವಿ. ಹೌದಾ? ಜ್ಯೂಸ್ ಕುಡ್ಕೊಂಡ್ ಬಂದ್ರಾ? ಹಾಗಾದ್ರೆ ಹೋಗಿ ರೆಸ್ಟ್ ತಗೊಳ್ಳಿ. ಆಯ್ತು, ಬಾ. ನಿಮ್ ಮುಂದೆ ಹೀಗೆ ಒಳ್ಳೆಯವನಾಗಿ ನಟಿಸ್ತಾ ಇದ್ರೆ ನನಗಾಗ್ಬೇಕಿರೋ ಕೆಲಸಗಳೆಲ್ಲ ಈಸಿಯಾಗಿ ಆಗತ್ತೆ. ಸ ಸ ರೀ ಗ ಗ ಮ ಮ ಸ ರೀ ಗ ಸ ರೀ ಗ ಮ ಪ ದ ನೀ ಸ ಸರಿ ಸರಿ ಗಮ ಗಮ ಪದ ಪದ ನಿಸ ನಿಸ ಸರಿ ಗಮ ಮಗರಿಸ ಮಗರಿಸ. ತುಂಬಾ ಚೆನ್ನಾಗಿ ಹಾಡಿದ್ರಿ. ಇವತ್ತಿಗೆ ಸಾಕು, ನಾಳೆ ಇನ್ನೊಂದು ಹಾಡು ಕಲಿಸ್ತೀನಿ. ಓಕೆನಾ? ಓಕೆ ಅಕ್ಕ. ನೀವು ಕೂಡ ಹೋಗಿ ಆಡ್ಕೊಳ್ರೋ. ಹೋಗಿ. ಆಯ್ತಮ್ಮ, ಹೋಗಿ. ತುಳಸಿ, ತಗೊಳಮ್ಮ, ತಗೋ. ಈ ದುಡ್ಡು ಯಾಕತ್ಗೆ? ನಿನ್ ಮಕ್ಳಿಗೆ ಸಂಗೀತ ಕಲಿಸ್ತಿದ್ಯಲ್ಲಮ್ಮ,
ಅದ್ರ ಫೀಸು ನಾನೇ ಎಲ್ಲಾರ ಮನೆಗೆ ಹೋಗಿ ನಿನ್ ಫೀಸ್ನ ವಸೂಲಿ ಮಾಡ್ಕೊಂಡ್ ಬಂದೆ. ಥ್ಯಾಂಕ್ಸ್ ಅದ್ಕೆ. ನಮ್ಮಲ್ಲಿ ಥ್ಯಾಂಕ್ಸ್ ಯಾಕಮ್ಮ, ಲೆಕ್ಕ ಮಾಡ್ಕೊ. ಪರವಾಗಿಲ್ಲ ಅದ್ಕೆ. ಹಾಗಲ್ಲಮ್ಮ, ದುಡ್ಡಿನ ವಿಷಯಕ್ಕೆ ಲೆಕ್ಕ ಮಾಡ್ಬೇಕು, ಲೆಕ್ಕ ಮಾಡ್ಕೊ. ಇದೇನದ್ಕೆ 2,000 ಕಡಿಮೆ ಇದೆ. ಯಾರಾದ್ರೂ ಫೀಸ್ ಕೊಡ್ಲಿಲ್ವಾ? ಕೊಟ್ರಮ್ಮ, ಎಲ್ಲರೂ ಕೊಟ್ರು. ಆ 2,000ನ ನಾನೇ ತಗೊಂಡಿದ್ದು. ನೀವ್ ತಗೊಂಡ್ರಾ? ಯಾಕದ್ಕೆ? ಏನಕ್ಕೆ ಅಂತ ಕೇಳ್ತೀಯಲ್ಲಮ್ಮ, ಬಾಡ್ಗೆ ದುಡ್ಡಿಗೆ ತಗೊಂಡಿದ್ದು. ಬಾಡ್ಗೆನಾ? ಮನೆ ಬಾಡ್ಗೆ ಕಟ್ಟಿದೀವಲ್ಲ ನಾವು. ಆ ಬಾಡ್ಗೆನ ನೀವು ಈ ಮನೇಲಿರೋದಕ್ಕೆ ಕಟ್ತಿದ್ದೀರಾ. ಈ ಬಾಡ್ಗೆ ನೀನು ಸಂಗೀತ ಪಾಠ ಹೇಳ್ತಿರೋದಕ್ಕೆ ಕಟ್ತಿರೋದು. ನಾನ್ ನಿಮ್ಗೆ ಮನೆ ಬಾಡ್ಗೆ ಕೊಟ್ಟಿದ್ದು ಇರೋದಕ್ಕಷ್ಟೇ, ಸಂಗೀತ ಪಾಠ ಹೇಳ್ಕೊಡೋದಕ್ಕಲ್ವಲ್ಲ. ಇದು ವಿಷಯ, ಅರ್ಥ ಆಯ್ತಾ? ಮತ್ತೆ ನಾನ್ ನಿಮ್ ಮಕ್ಳಿಗೂ ಕಲಿಸ್ತೀನಲ್ವಾ, ಅವ್ರ ಫೀಸು? ಅವ್ರಿಗೆ ಕಲ್ಸೋದಕ್ಕೆ ಫೀಸ್ ಯಾಕಮ್ಮ? ನೀನ್ ಅವ್ರಿಗೆ ಪ್ರತ್ಯೇಕವಾಗಿ ಏನ್ ಕಲಿಸ್ತಾ ಇಲ್ವಲ್ಲ. ಬೇರೆ ಮಕ್ಳಿಗೆ ಹೇಳ್ಕೊಡ್ತಿರುವಾಗ ಕೇಳಿ ಅವರು ಕಲಿತಾರೆ. ಇನ್ನು ಫೀಸ್ ಯಾಕಮ್ಮ ದಂಡಕ್ಕೆ? ಹಾ, ಬರ್ತೀನಮ್ಮ, ಅಡ್ಗೆ ಮಧ್ಯದಲ್ಲೇ ಬಿಟ್ಟು ಬಂದಿದ್ದೀನಿ. ಬರ್ತೀನಿ. ಲೋ ರಾಜಾ, ಕೃಷ್ಣ, ಮ್ಯೂಸಿಕ್ ಟೀಚರ್ ಆಗಿ ಇದು ನನ್ನ ಮೊದಲನೇ ಸಂಪಾದನೆ. ರಾಜ್ಕುಮಾರನ್ ಹಾಗೆ ಬೆಳೆದಿರೋ ಅಖಿಲ್ ಅವರು ಬಾಡಿಗೆಗಿರೋ ಈ ಮನೆಯಲ್ಲಿ ತುಂಬಾ ಕಷ್ಟಪಡ್ತಿದ್ದಾರೆ. ನಾನು ಪ್ರತಿ ತಿಂಗಳು ಏನೋ ಸ್ವಲ್ಪ ಸಂಪಾದನೆ ಮಾಡಿ ಅಖಿಲ್ ಅವ್ರಿಗೆ ಬೇಕಾಗಿರೋದನ್ನೆಲ್ಲ ತಗೊಳ್ಳೋ ಹಾಗೆ ಆಶೀರ್ವಾದ ಮಾಡು ಕೃಷ್ಣ. ಅಕ್ಕ, ಬ್ಲಡ್ ರಿಪೋರ್ಟ್ಸ್ ಬಂತೋ ಇಲ್ವೋ ಅಂತ ನೋಡ್ಕೊಂಡು ಬರ್ತೀನಿ. ನಮಸ್ತೆ ಡಾಕ್ಟರ್. ನಮಸ್ತೆ ಅಖಿಲ್, ಬನ್ನಿ ಕೂತ್ಕೊಳ್ಳಿ. ಡಾಕ್ಟರ್, ನಮ್ಮ ಮಮ್ಮಿ ಕಂಡೀಷನ್ ಹೇಗಿದೆ? ತುಂಬಾ ಇಂಪ್ರೂವ್ಮೆಂಟ್ ಇದೆ. ಟೆಂಪರೇಚರ್ ಕೂಡ ಕಂಟ್ರೋಲ್ ಆಗಿದೆ. ಬ್ಲಡ್ ರಿಪೋರ್ಟ್ಸ್ ಕೂಡ ಸ್ವಲ್ಪ ಹೊತ್ತಿನಲ್ಲೇ ಬರುತ್ತೆ. ಆ ರಿಪೋರ್ಟ್ಸ್ ನಾರ್ಮಲ್ ಆಗಿದ್ರೆ ನಾಳೆನೇ ಡಿಸ್ಚಾರ್ಜ್ ಮಾಡ್ತೀವಿ. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ವೆರಿ ಮಚ್. ಡಾಕ್ಟರ್, ಚಿಕ್ಕ ರಿಕ್ವೆಸ್ಟ್. ಹೇಳಿ. ನಾನು ಇಲ್ಲಿಗೆ ಬಂದು ಹೋಗಿದ್ದ ವಿಷಯ ನಮ್ಮವ್ರಿಗೆ ಯಾರಿಗೂ ಹೇಳಬೇಡಿ. ಆ ವಿಷಯ ನಂಗೆ ಗೊತ್ತಿಲ್ವಾ ಅಖಿಲ್? ನಾನು ಯಾಕೆ ಹೇಳ್ತೀನಿ? ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ವೆರಿ ಮಚ್. ಇಟ್ಸ್ ಓಕೆ. ಡಾಕ್ಟರ್, ವಸಂತ ಅವ್ರ ರಿಪೋರ್ಟ್ಸ್ ಬಂದಿದೆ, ಎಲ್ಲ ನಾರ್ಮಲ್ ಆಗೇ ಇದೆ. ಗುಡ್. ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಆಗಿದೆ. ನಾಳೆನೇ ಅವ್ರನ್ನ ಡಿಸ್ಚಾರ್ಜ್ ಮಾಡ್ತೀವಿ. ಥ್ಯಾಂಕ್ ಯು ಡಾಕ್ಟರ್. ಸರೋಜಾ, ನನ್ನ ಸರ್ಜರಿ ಟೈಮ್ ಆಗ್ತಿದೆ, ನೀವು OP ನೋಡ್ಕೊಳ್ಳಿ. ಸರಿ ಡಾಕ್ಟರ್. ಎಕ್ಸ್ಕ್ಯೂಸ್ ಮೀ ಡಾಕ್ಟರ್. ಬನ್ನಿ ಮೇಡಮ್, ಕೂತ್ಕೊಳ್ಳಿ. ನಾನು ವಸಂತ ಅವ್ರ ಸೊಸೆ. ಹೇಳಿ ಮೇಡಮ್. ಲ್ಯಾಬಿಂದ ಬ್ಲಡ್ ರಿಪೋರ್ಟ್ಸ್ನ ಡೈರೆಕ್ಟ್ ಆಗಿ ನಿಮ್ಮ ಹತ್ರನೇ ಕಳಿಸ್ತೀನಿ ಅಂದ್ರಲ್ಲ, ಆ ರಿಪೋರ್ಟ್ಸ್ ಬಂತಾ? ಬಂದಿದೆ ಮೇಡಮ್, ಎಲ್ಲ ನಾರ್ಮಲ್ ಆಗೇ ಇದೆ. ಹೌದಾ? ಎಲ್ಲ ನಾರ್ಮಲ್ ಆಗೇ ಇದೆಯಾ? ಮತ್ತೆ ಡಿಸ್ಚಾರ್ಜ್ ಯಾವಾಗ ಮಾಡ್ತೀರಾ? ನಾಳೆನೇ ಡಿಸ್ಚಾರ್ಜ್ ಮಾಡ್ತೀವಿ ಮೇಡಮ್. ನಿಮ್ಮ ಮನೆಯವ್ರಿಗೆ ಹೇಳಿದ್ರಲ್ಲ ನಮ್ಮ ದೊಡ್ಡ ಡಾಕ್ಟ್ರು. ನಮ್ಮ ಮನೆಯವ್ರಿಗೆ ಹೇಳಿದ್ರಾ?
ಯಾರು ಬಂದಿದ್ರು? ಯಾರೋ ಗೊತ್ತಿಲ್ಲ, ನಿಮ್ಮವರೇ ಯಾರೋ ಬಂದು ನಮ್ಮ ಡಾಕ್ಟರ್ ಹತ್ರ ಮಾತಾಡಿದ್ರಲ್ಲ. ನಮ್ಮ ದೊಡ್ಡ ಡಾಕ್ಟ್ರು ಆ ರಿಪೋರ್ಟ್ಸ್ ಎಲ್ಲ ನೋಡಿ ಎಲ್ಲ ಸರಿಯಾಗೇ ಇದೆ, ನಾರ್ಮಲ್ ಆಗೇ ಇದೆ ಅಂದ್ರು. ಈಗಷ್ಟೇ ಅವ್ರು ಹೋದ್ರು. ಹೌದಾ? ಥ್ಯಾಂಕ್ ಯು ಡಾಕ್ಟರ್. ಅತ್ತೆ ಹೆಲ್ತ್ ಬಗ್ಗೆ ಎನ್ಕ್ವೈರಿ ಮಾಡಕ್ಕೆ ಯಾರು ಬಂದಿರ್ತಾರೆ? ಏನಾದರೂ ಅಖಿಲ್ ಬಂದಿದ್ನಾ? ಚಾನ್ಸೇ ಇಲ್ಲ. ಇವ್ರು ಹೀಗೆ ಬಿತ್ತೋಗಿರೋ ವಿಷಯ ಅವ್ರಿಗೆ ಗೊತ್ತಿರಲ್ಲ. ಥ್ಯಾಂಕ್ ಯು ಡಾಕ್ಟರ್. ಅಮ್ಮ ಅಮ್ಮ ಹಸ್ವಾಗ್ತಿದ್ಯಮ್ಮ, ಊಟ ಕೊಡ್ತೀಯಾ? ಹಸುವಾಗ್ತಿದ್ಯಾ? ಇನ್ನೂ ಅಡ್ಗೆ ಮಾಡಿಲ್ವಲ್ಲೋ? ಬಡ್ಡಿ ಲೆಕ್ಕ ಮಾಡಿದ್ಮೇಲೆ ಅಡ್ಗೆ ಮಾಡ್ತೀನಿ, ಸ್ವಲ್ಪ ಹೊತ್ತಿರು. ತುಂಬಾ ಹಸ್ವಾಗ್ತಿದ್ಯಮ್ಮ, ಬೇಗ ತಿಂಡಿ ಕೊಡು. ಹೌದಾ? ಹಾಗಾದ್ರೆ ಇರು. ಹಾ ತಗೊಳ್ಳೋ. ಇಬ್ರಿಗೂ ಸಾಕಾಗುವಷ್ಟು ಅನ್ನ ಇಲ್ಲ, ತುಂಬಾ ಹಸ್ವಾಗ್ತಿದೆ ಅಂದ್ಯಲ್ಲ, ಮೊದಲು ನೀನ್ ತಿನ್ನು. ಹಸ್ವಾಗ್ತಿರೋದು ನನ್ಗಲ್ಲಮ್ಮ, ಅಕ್ಕನ್ಗೆ. ಹೌದು ಚಿಕ್ಕಮ್ಮ, ತುಂಬಾ ಹೊಟ್ಟೆ ಹಸಿತಿದೆ. ಹೌದಾ? ಹಾಗಾದ್ರೆ ಒಂದ್ ಕೆಲ್ಸ ಮಾಡು. ಏನ್ ಚಿಕ್ಕಮ್ಮ? ನೀನು ತುಳಸಿ ಮನೆಗೆ ಹೋಗಿ ಊಟ ಹಾಕಕ್ ಹೇಳು. ಆ ತರ ಕೇಳಿದ್ರೆ ಚೆನ್ನಾಗಿರಲ್ವೇನೋ? ಯಾಕೆ ಚೆನ್ನಾಗಿರಲ್ಲ? ಅವರು ನಮ್ಮನೇಲಿ ಬಾಡಿಗೆಗಿದ್ಮೇಲೆ ಕೇಳ್ಬೋದು. ಹೋಗು. ಏನು ಇನ್ನು ಹಾಗೆ ನಿಂತಿದ್ಯಾ? ಹೋಗಿ ಊಟ ಕೊಡಿ ಅಂತ ಕೇಳು, ಇಲ್ದಿದ್ರೆ ನಿನ್ಗೆ ಉಪವಾಸ. ನನ್ ಮಗಂಗೆ ಬೆಳಗಿನ ಅನ್ನ ಬಡಿಸಿ ನಿನ್ಗೆ ಬಿಸಿ ಬಿಸಿ ಅನ್ನ ಮಾಡ್ಕೊಡ್ತೀನಿ ಅನ್ಕೊಂಡ್ಯಾ? ಹೋಗೋ, ಹೋಗ್ತಿನ್ನು. ಬಾರೋ, ನೀನ್ ಕೂತ್ಕೋ. ಪಲ್ಲವಿ, ಏನ್ ಕೂತಿದ್ಯಾ? ಏನಿಲ್ಲ ಅತ್ತೆ, ಏನಿಲ್ಲ. ಏನೂ ಇಲ್ದೆ ಒಬ್ಳೆ ಇಲ್ಯಾಕ್ ಕೂತಿದ್ಯಾ? ಸುಮ್ಮನೆ ಬಂದು ಇಲ್ಲಿ ಕೂತಿದ್ದ ಅಷ್ಟೇ. ನಂಗೆ ಬೇಡ ಅಮ್ಮ. ಅವಳಿಗೆ ಊಟ ಹಾಕ್ಲಿಲ್ಲ ಅಂತ ನೀನು ಊಟ ಮಾಡೋದ್ ಬಿಡ್ತೀಯಾ? ತಗೋ ತಿನ್ನು. ಹಾ ಪಲ್ಲವಿ, ನೀನ್ ಊಟ ಮಾಡ್ದ್ಯಾ? ಊಟ ಆಯ್ತು ಅತ್ತೆ, ಆಯ್ತು. ನಿಜವಾಗ್ಲೂ ಆಯ್ತಾ? ನಿಜವಾಗ್ಲೂ ಆಯ್ತು ಅತ್ತೆ. ಊಟದ ವಿಷಯದಲ್ಲಿ ಸುಳ್ಳು ಹೇಳಿದ್ರೆ ಪಾಪ ಬರತ್ತೆ. ನಿಜ ಹೇಳು, ತಿಂದಿಲ್ಲ ಅಲ್ವಾ? ಅತ್ತೆ, ನನ್ ಕೇಳೋಕೆ ನಾಚಿಕೆ ಆಗಿ ಹೀಗೆ ಅಳ್ತಾ ಕೂತಿದ್ಯಾ? ಇನ್ ಯಾವತ್ತೂ ಇಂಥ ವಿಷಯಕ್ಕೆ ನಾಚಿಕೆ ಪಡ್ಬೇಡ. ಅಮ್ಮನ ಹತ್ರ, ಅತ್ತೆ ಹತ್ರ ಯಾವತ್ತೂ ನಾಚಿಕೆ ಪಡಬಾರ್ದು. ಬಾ, ನಾನ್ ಬಡಿಸ್ತೀನಿ. ನಂಗೆ ಬೇಡ, ಹೋಗು. ರಾಜಾ, ರಾಜಾ. ಸರಿ ಹೋಗು, ನಿನಗೂ ಹಸುವಾಗ್ಲಿ. ನಾನೇ ತಿಂತೀನಿ. ಬಾ,
ಕೂತ್ಕೋ. ಸಾಕತ್ತೆ. ಇನ್ನೊಂದು ತುತ್ತು ತಿನ್ನು. ತಿನ್ನು. ಇದು ಕೊನೆ ತುತ್ತು, ರುಚಿ ತುತ್ತು. ಇದೇ ಶಕ್ತಿ ಗೊತ್ತಾ? ತಿನ್ನು. ಬರ್ತೀನಿ ಅತ್ತೆ. ಗುಡ್ ನೈಟ್. ಗುಡ್ ನೈಟ್.